ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿ, ಇವತ್ತು ಬೆಳಗ್ಗೆ ಎದ್ದು ಸೀತ ತೋಟಕ್ಕೆ ಹೋದ ಕೂಡಲೇ ನಿನ್ನೆ ರಾತ್ರಿ ಹಂದಿ ಮಾಡಿದ ಕೆಲಸ ನೋಡಿ. ಸೊ ಒಂದು 7-8 ಅಡಿಕೆ, 1 ವರ್ಷಕ್ಕಿಂತ ಮೇಲೆ ಪ್ರಾಯದ ಅಡಿಕೆ ಗಿಡಗಳು ಅದನ್ನು ತಿಂದಾಕಿದೆ. ಸೊ ನಾವು ತಿಂದಾಕಿದಾಗ ನೋಡಿ, ಹೀಗೆ ಮಡಲೆಲ್ಲ ಕಟ್ಟಿದ್ದೆವು ಆಲ್ರೆಡಿ, ಬಟ್ ಅದಕ್ಕೆ ಎಂಥ ಒಂದು ಇಫೆಕ್ಟ್ ಆಗಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಜಾಗ ಇದ್ದರೂ ಸಹ ಅದರಿಂದ ತಿಂದು ಇನ್ನೀಗ ಅದಕ್ಕೆ ಗೋಣಿ ಸಹ ಕಟ್ಟಬೇಕು ಅದರ ಮೇಲಿಂದ ಬಾಕಿ ಇರೋದಕ್ಕೆ. ಸೊ ಅದನ್ನೆಲ್ಲ ಇವತ್ತು ರೀಪ್ಲ್ಯಾಂಟ್ ಇವತ್ತೇ ಮಾಡಿಬಿಡುವ ಅಂತ ಹೊರಟೆವು. ಸೊ ಇದೊಂದು ವೀಕ್ ಮೊದಲೇ ಒಂದು ತಿಂದಿತ್ತು ಸ್ವಲ್ಪ ಬೇರೆ ಜಾಗದಲ್ಲಿದ್ದು. ಸೊ ಅದನ್ನು ಸಹ ರೀಪ್ಲ್ಯಾಂಟ್ ಮಾಡುವ ಅಂತ ಒಟ್ಟಿಗೆ ಅದರ ಬುಡ ಎಲ್ಲ ತೆಗೆದು ಕ್ಲೀನಾಗಿ ಬೇರೆ ಚಿಕ್ಕ ಶತಮಂಗಳ ಗಿಡ ಇತ್ತು. ಸೊ ಶತಮಂಗಳ ಗಿಡ ಪ್ಲ್ಯಾಂಟ್ ಮಾಡಿ, ಒಳ್ಳೆ ಬಿಸಿಲು ಸಿಗುವ ಜಾಗ ಇದು, ಸೊ ತೊಂದರೆ ಇಲ್ಲ, ಚೆಂದ ಪ್ಲ್ಯಾಂಟ್ ಮಾಡಿ ಮಲ್ಚೆಲ್ಲ ಮಾಡಿದೆವು ನೋಡಿ. ಅದಾದ ಮತ್ತು ಇಲ್ಲೊಂದು ಅಡಿಕೆ ಮರ 4 ವರ್ಷ ಪ್ರಾಯದ್ದು ಸತ್ತೋಗಿತ್ತು. ಅದನ್ನೆಲ್ಲ ಬುಡದಿಂದ ತೆಗೆದು ಅದರ ಸೈಡಲ್ಲಿ ನೆಡ್ಬೋದಿತ್ತು, ಬಟ್ ಬೇಡ ಅಂತ ನಂದು ಅಪ್ಪನ ಲೆಕ್ಕ. ಸೊ ಬುಡದಿಂದ ತೆಗೆದು ಅದಕ್ಕೂ ಸಹ ಎಲ್ಲ ಬೇರೆ ಪ್ಲ್ಯಾಂಟ್ ಮಾಡಿದೆವು. ಸೊ ಇವಾಗ ನೋಡಿ, ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಟೀಕ್ ಮರ ಉಂಟು, ಗಿಡ ಮರ ಅಲ್ಲ. ಸೊ ಅದಕ್ಕೆ ಗೆಲ್ಲೆಲ್ಲ ಬಂದಿದೆ ಸೈಡಲ್ಲಿ, ಅದನ್ನೆಲ್ಲ ಸ್ವಲ್ಪ ಕಡಿಯುವ, ಪ್ರೂನ್ ಮಾಡುವಂತ ಹತ್ತುವಂತಾಯಿತು ನೋಡಿ. ಅದು ಹೋಗಿ ಅದಕ್ಕೆ ಹತ್ತಿ ಎಷ್ಟಾಗ್ತದೋ ಅಷ್ಟು ಗೆಲ್ಲೆಲ್ಲ ಕಡ್ದು ಒಳ್ಳೆ ಕ್ಲೀನ್ ಕುಟ್ಟಪ್ಪನಾಗೆ ಮಾಡಿ ಇಟ್ಟೆ. ಅದನ್ನು ಮೇಲಿರೋದು 1-2 ಗೆಲ್ಲು ಬಿಟ್ಟು ಸ್ಟ್ರೈಟ್ ಹೋಗಿರೋದು, ಬಾಕಿ ಎಲ್ಲ ಸೈಡಲ್ಲಿದ್ದದೆಲ್ಲ ಕಡ್ದು ತೆಗೆದೆ. ನಂದು ಅಪ್ಪ ಫುಲ್ ಗೈಡೆನ್ಸ್ ಎಲ್ಲ ಕೊಡ್ತಾ ಇದ್ರು ಸೈಡಿಂದ. ಸೊ ಮತ್ತು ನೋಡಿ, ಹಂದಿ ಬಾರದಾಗೆ ಇವತ್ತಿನ್ನು ಸದ್ಯಕ್ಕೆ ಹಂದಿ ಬಾರದಾಗೆ ಬಾಕಿ ಇರುವ ಸಣ್ಣ ಸಣ್ಣ ಅಡಿಕೆ ಗಿಡಗಳ ಬುಡಕ್ಕೆಲ್ಲ ನೀಮ್ ಕೇಕ್ ಮತ್ತು ನೀಮ್ ಪೌಡರ್ ಮತ್ತು ಹರಳಿಂಡಿ ಕ್ಯಾಸ್ಟರ್ ಕೇಕ್ ಇದೆರಡು ಮಿಕ್ಸ್ ಮಾಡಿ ಹಾಕಿದರೆ ಹಂದಿ ಬರೋದಿಲ್ಲ. ಸೊ ಅದು ಹಾಕಿದೆವು. ಇದು ನೋಡಿ, ಇದೊಂದು ಹೊಸ ತರಕಾರಿ ನಮಗೆ, ನಮ್ಮ ಮನೇಲಿ ಫಸ್ಟ್ ಟೈಮ್ ಆಗ್ತಾ ಇರೋದು. ಇದು ಅವರೆ ಅಂತೆ, ಚತುರ್ಭುಜ ಅವರೆ ಅಂತ ಹೆಸರು. ನಾವು ಫಸ್ಟ್ ಗಿಡ ಮಾಡಿದ್ದಿದ್ದನ್ನು. ಸೊ ನೋಡಿ, ಇದು ಯಾರಿಗಾದ್ರೂ ಗೊತ್ತಿದ್ದರೆ ಇದರಿಂದ ಏನೇನು ಮಾಡಲಿಕ್ಕೆ ಆಗ್ತದೆ ಅಂತೆಲ್ಲ ಕಾಮೆಂಟ್ ಮಾಡಿ. ನಾನು ಇದರ ಟೇಸ್ಟ್ ಹೇಗುಂಟು, ಏನೇನು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಮಾಡಿ ಮತ್ತು ನಿಮಗೆ ವೀಡಿಯೋ ಹಾಕ್ತೇನೆ ಹಾರ್ವೆಸ್ಟ್ ಮಾಡುವಾಗ. ಸೊ ಸ್ವಲ್ಪ ಕ್ಯೂರಿಯಸ್ ಇದು ಹೇಗಿರ್ತದೆ ಇದರ ಟೇಸ್ಟ್ ಅಂತ. ಅಳಸಂಡೆ ಆಗಿರ್ಬೋದು. ಸೊ ಇವತ್ತಿಗಿಷ್ಟೇ, ಬಾಯ್ ಬಾಯ್.